ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕುವಾಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ. ಈಗಾಗಲೇ ನಾನು ಅಪ್ಲೈ ವಿಡಿಯೋ ಹಾಕಿದ್ದೆ. ಅದರಲ್ಲಿ ಕಮೆಂಟ್ ಆಧಾರದ ಮೇಲೆ ಯಾವ್ಯಾವ ಸಮಸ್ಯೆಗಳು ಏನೊಂದು ಪ್ರಾಬ್ಲಮ್ಸ್ ಬಂದಿದ್ದಾವಲ್ಲ ಅದರ ಪ್ರಕಾರ ಹೆಚ್ಚು ಯಾವ ಒಂದು ಪ್ರಾಬ್ಲಮ್ಸ್ ಇದೆ ಅದರ ಪ್ರಕಾರ ನಾನು ಒಂದು PPT ರೆಡಿ ಮಾಡಿ ಏನು ಆ ಒಂದು ಸಮಸ್ಯೆಗೆ ಸೊಲ್ಯೂಷನ್ಸ್ ಇದೆ, ಏನು ಆ ಪ್ರಾಬ್ಲಮ್ಗೆ ಪರಿಹಾರ ಇದೆ ಅಂತ ಪ್ರತಿಯೊಂದೂ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ನೋಡಿ, ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ಸ್ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ನೋಡಿ, KSP ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಿಂದ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ನನಗೆ ಆ ಕಮೆಂಟ್ಸ್ಗಳನ್ನ ನಾನು ನೋಡಿದೆ ಮತ್ತು ಅದೇ ರೀತಿಯಾಗಿ ಆಯಷ್ಟು ಏನು ಒಂದು ಕಮೆಂಟ್ಸ್ಗಳು ಬಂದಿದ್ದಾವೆ ಅದರ ಪ್ರಕಾರ ನಾನು ಪ್ರಾಬ್ಲಮ್ಸ್ನ ಇಲ್ಲಿ ತೊಗೊಂಬಂದು ಅದಕ್ಕೆ ಪರಿಹಾರ ಅಥವಾ ಒಂದು ಸೊಲ್ಯೂಷನ್ಸ್ ಏನಿದೆ ಅಂತ ನಾನು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಯಾರ್ಯಾರೋ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಗೆ ಇನ್ನೂ ಡೌಟ್ಸ್ ಇದೆ, ನನಗೆ ಈ ಥರ ಆಗಿದೆ, ಈ ಒಂದು ಅಪ್ಲಿಕೇಶನ್ ಆಗೋಕೆ ಈ ರೀತಿ ಎರರ್ ಆಗ್ತಾ ಇದೆ, ಪ್ರತಿಯೊಂದೂ ನಾನು ಕಮೆಂಟ್ನಲ್ಲಿ ಬಂದಿರುವಂಥ ಪ್ರಾಬ್ಲಮ್ಸನ್ನು ನಾನು ಈ ಒಂದು PDF ತೊಗೊಂಬಂದಿದ್ದೀನಿ ಮತ್ತು ಅದನ್ನು ಸಾಲ್ವನ್ನು ಮಾಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ KSP ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ 2026 ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗೆ ಆನ್ಲೈನ್ ಅರ್ಜಿ ತಾಂತ್ರಿಕ ಸಮಸ್ಯೆಗಳು ಮತ್ತು ಅಧಿಕೃತ ಪರಿಹಾರವನ್ನು ನಾನು ನೋಡ್ಕೊಂಡಿದ್ದೀನಿ. ಈಗಾಗಲೇ ನನ್ನ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಸಾಕಷ್ಟು ಮೆಸೇಜ್ ಅಥವಾ ಒಂದು ಕಮೆಂಟ್ ಬಂದಿರೋದು, ಅಪ್ಲಿಕೇಶನ್ ಐ ಡಿ ಅಂದರೆ ಅಪ್ಲಿಕೇಶನ್ ಈಗಾಗಲೇ ಸಬ್ಮಿಟ್ ಮಾಡಿರ್ತಾರೆ, ಬಟ್ SMS ಇಮೇಲ್ಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ID ಬರ್ತಾ ಇಲ್ಲ. ಅಂದರೆ ನೀವು ಏನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಆಗಿರ್ಬೋದು, ಏನು ಮಾಡಿದರೂ ಯಾವುದೇ ರೀತಿ ಕೆಯಿಂದ SMS ಬರ್ತಾ ಇಲ್ಲ ಅಂತ ನೀವು 70ಕ್ಕಿಂತ ಹೆಚ್ಚು ಕಮೆಂಟ್ಗಳು ಬಂದಿದ್ದು, ಅದಕ್ಕೆ ಇದು ಪ್ರಥಮವಾಗಿ ಈ ಒಂದು ಸಮಸ್ಯೆಯನ್ನು ನಾನು ತೊಗೊಂಬಂದಿದ್ದೀನಿ. ನೋಡಿ, ಅಭ್ಯರ್ಥಿಯ ಪ್ರಮುಖ ದೂರು ಏನಂದರೆ, ಅರ್ಜಿ ಸಲ್ಲಿಸಿದ ನಂತರ ಮೊಬೈಲ್ಗೆ ಯಾವುದೇ ಅಪ್ಲಿಕೇಶನ್ ID ಅಥವಾ SMS ಇಮೇಲ್ ಬರ್ತಿಲ್ಲ, ಮುಂದೆ ಲಾಗಿನ್ ಆಗುವುದು ಹೇಗೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಸೆಕ್ಷನ್ನಲ್ಲಿ ಏನು ಮಾಡಿದ್ದಾರೆ, SMS ಮೆಸೇಜ್ ಮಾಡಿದ್ದಾರೆ. ಹಾಗಾದರೆ ಇದಕ್ಕೆ ಪರಿಹಾರವೇನಿದೆ ಅಂತ ನೋಡ್ಕೊಳ್ಳೋದಾದರೆ, ನೋಡಿ, ನಿಮಗೆ ಈ ರೀತಿಯಾಗಿ ಪರಿಹಾರವನ್ನು ನೋಡ್ಕೊಳ್ಬೋದು. ನೋಡಿ, KE ಅಥವಾ ಪೊಲೀಸ್ ಇಲಾಖೆ ಅರ್ಜಿ ಸಲ್ಲಿಕೆ ಆದ ತಕ್ಷಣ ಅಭ್ಯರ್ಥಿಗಳ ಮೊಬೈಲ್ಗೆ ಯಾವುದೇ ಅಧಿಕೃತ SMS ಬರ್ತಾ ಇಲ್ಲ. ಅಂದರೆ SMS ಯಾವುದೇ ರೀತಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಯಾವುದೇ ರೀತಿ SMS ಬರ್ತಾ ಇಲ್ಲ. ಅರ್ಜಿ ಸಬ್ಮಿಟ್ ಆದ ತಕ್ಷಣ ಸ್ಕ್ರೀನ್ ಮೇಲೆ ಬರುವ ಅಪ್ಲಿಕೇಶನ್ ID ಅನ್ನು ಕಡ್ಡಾಯವಾಗಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೇಕು ಅಥವಾ ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ಬೇಕು. ಈಗಾಗಲೇ ನಾನು ಅಪ್ಲೈ ವಿಡಿಯೋದಲ್ಲೂ ಮಾಹಿತಿ ಕೊಟ್ಟಿದ್ದೀನಿ, ಅಪ್ಲಿಕೇಶನ್ ID ಕಡ್ಡಾಯವಾಗಿ ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಅಥವಾ ನೋಟ್ ಆದರೂ ಮಾಡ್ಕೊಳ್ಳಿ ಅಂತ ನಾನು ಈಗಾಗಲೇ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಒಂದು ವೇಳೆ ID ಬರೆಯಲು ಮರೆತಿದ್ದರೆ ಅಥವಾ ID ಏನಾದರೂ ಸಿಗಲಿಲ್ಲ ಅಂದರೆ ಕೇವಲ ಮತ್ತೊಂದು ಅಪ್ಡೇಟ್ ಬಂದಿದೆ. ವೆಬ್ಸೈಟ್ ಮುಖ್ಯ ಪುಟದಲ್ಲಿ ಸ್ಟೆಪ್ 6 ಫೈಂಡ್ ಅಪ್ಲಿಕೇಶನ್ ID ಆ ಒಂದು ಆಪ್ಷನ್ ಬಳಸಿ ನಿಮ್ಮ ಹೆಸರು ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ಅಪ್ಲಿಕೇಶನ್ ಐಡಿಯನ್ನು ನೀವು ಮರಳಿ ಪಡ್ಬೋದು. SMS ಮೂಲಕ ಅವರು ನಿಮ್ಮ ಅಪ್ಲಿಕೇಶನ್ ID ಮತ್ತೆ ಕಳಿಸ್ತಾರೆ. ಈಗಾಗಲೇ ಇದನ್ನು ಯಾವ ರೀತಿ ಮಾಡಬೇಕಂತ ವಿಡಿಯೋ ಮಾಡಿದ್ದೀನಿ, ನಮ್ಮ ಚಾನಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮೊದಲನೇ ಒಂದು ಸಮಸ್ಯೆ ಆಗಿದೆ. ಎರಡನೇ ಪ್ರಾಬ್ಲಮ್ ಏನಿದೆ ಅಂತ ನೋಡೋದಾದರೆ, ಓಪ್ ಸಮಥಿಂಗ್ ವೆಂಟ್ ರಾಂಗ್. ಇದು ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ಬರ್ತಾಯಿತ್ತು, ಬಟ್ ಈಗ ಇದು ಸ್ಟಾಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು 50ಕ್ಕಿಂತ ಹೆಚ್ಚು ಕಮೆಂಟ್ಗಳು ನನಗೆ ಬಂದಿದ್ದಾವೆ. ನೋಡಿ, ಅಭ್ಯರ್ಥಿ ದೂರ ಏನಂದರೆ, RD ನಂಬರ್ ಎಂಟ್ರಿ ಮಾಡುವಾಗ, ಫೋಟೋ ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಟ್ ನೀಡುವಾಗ ವೆಬ್ಸೈಟ್ ಕ್ರ್ಯಾಶ್ ಆಗಿ ಸಮಥಿಂಗ್ ವೆಂಟ್ ರಾಂಗ್ ಎಂದು ತೋರಿಸ್ತಾ ಇದೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡಿದ್ದಾರೆ. ಇದಕ್ಕೆ ಪರಿಹಾರ ಏನಂತಂದರೆ, ನೋಡಿ, ಇದು ವೆಬ್ಸೈಟ್ ಏಕಕಾಲಕ್ಕೆ ಸಾವಿರಾರು ಅಭ್ಯರ್ಥಿಗಳು ಲಾಗಿನ್ ಆಗಿರುವುದರಿಂದ ಉಂಟಾಗುವ ಸರ್ವರ್ ಟ್ರಾಫಿಕ್ ಸಮಸ್ಯೆ ಆಗಿದೆ. ಇದು ಯಾವುದೇ ರೀತಿ ನಿಮ್ಮ ಪ್ರಾಬ್ಲಮ್ ಅಲ್ಲ, ಇದು ಒಂದು ಸರ್ವರ್ ಬಿಸಿ, ಇದು KA ಇದಕ್ಕೆ ಉತ್ತಮ ಪರಿಹಾರ ಅಂದರೆ, ಹಗಲು ಹೊತ್ತಿನಲ್ಲಿ ಅರ್ಜಿ ಹಾಕೋದನ್ನು ಬಿಟ್ಟು ಸರ್ವರ್ ಟ್ರಾಫಿಕ್ ಕಡಿಮೆ ಇರುವ ಅತಿ ಮುಂಜಾನೆ ಅರ್ಲಿ ಮಾರ್ನಿಂಗ್ 4 AM ಇಂದ 7 AM, ನೀವು ನೈಟು 10 PM ನಂತರ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಆರಾಮಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅಥವಾ ಬ್ರೌಸರ್ ಹಿಸ್ಟ್ರಿ ಕ್ಲಿಯರ್ ಮಾಡಿ ಗೂಗಲ್ ಕ್ರೋಮ್ನ ಇನ್ಕ್ಲೂಡ್ ಮೋಡ್ನಲ್ಲಿ ಬಳಸಿ ಟ್ರೈ ಮಾಡೋದು ಉತ್ತಮ ಅಂತ ಈ ಒಂದು ಪರಿಹಾರವನ್ನು ನೋಡ್ಕೋಬೋದು. ಈ ಎರಡು ಸಮಸ್ಯೆಗಳು ಬಹಳ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದಿದ್ದಾವೆ. ಈ ರೀತಿ ಮಾಡಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋಡಿ, ಪ್ರಾಬ್ಲಮ್ 3 ಏನಂದರೆ, ಇದು ಸಾಕಷ್ಟು ಅಭ್ಯರ್ಥಿಗಳ ಒಂದು ಪ್ರಶ್ನೆ ಆಗಿದೆ. ಏನಂದರೆ, ಎಡಿಟ್ ಆಪ್ಷನ್ ಅಥವಾ ತಪ್ಪು ಮಾಹಿತಿ ಈಗಾಗಲೇ ನೀಡಿರ್ತಿರಲ್ಲ ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಐಡಿಯನ್ನು ಎಡಿಟ್ ಮಾಡ್ಬೋದಾ ಅಂತ ಸಾಕಷ್ಟು ಅಭ್ಯರ್ಥಿಗಳು ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ನೋಟಿಫಿಕೇಷನಲ್ಲಿ ಮಾಹಿತಿ ತಿಳಿಸಿದ ಹಾಗೆ, ನೋಡಿ, ಇನ್ನೊಮ್ಮೆ ಅರ್ಜಿದಾರರು ಅಭ್ಯರ್ಥಿ ದೂರ ಏನು ಕೊಟ್ಟಿದ್ದಾರೆ ಅಂದರೆ, ಅರ್ಜಿಯಲ್ಲಿ ಹೆಸರಾಗಿರ್ಬೋದು, ಜಿಲ್ಲೆ, ಅಂಕಗಳನ್ನು ತಪ್ಪು ನಮೂದಿಸಿದ್ದೇನೆ, ಎಡಿಟ್ ಆಪ್ಷನ್ ಇದೆಯಾ, ತಪ್ಪು ಮಾಹಿತಿಯಿಂದ ಅರ್ಜಿ ತಿರಸ್ಕೃತ ರಿಜೆಕ್ಟ್ ಆಗುತ್ತಿದೆಯಾ ಅಂತ ಸಾಕಷ್ಟು ಅಭ್ಯರ್ಥಿಗಳು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ
ಸೊಲ್ಯೂಷನ್ಸ್ ಏನಂದರೆ, ಸದ್ಯದ ನಿಯಮ ಪ್ರಕಾರ ಅರ್ಜಿಯನ್ನು ಒಮ್ಮೆ ಸಬ್ಮಿಟ್ ಮಾಡಿದ ನಂತರ ಯಾವುದೇ ಎಡಿಟ್ ಆಪ್ಷನ್ ಇರುವುದಿಲ್ಲ. ಈಗಾಗಲೇ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಅವರು, ನೀವು ಕೇರ್ಫುಲ್ಲಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳಿ, ಯಾವುದೇ ರೀತಿಯಾಗಿ ಎಡಿಟ್ ಆಪ್ಷನ್ ಕೊಡುವುದಿಲ್ಲ ಅಂತ ಈಗಾಗಲೇ ಮಾಹಿತಿ ಅವರು ಕೊಟ್ಟಿದ್ದರು. ಇನ್ ಕೇಸ್ ಏನಾದರೂ ಅಭ್ಯರ್ಥಿಗಳು ಏನಾದರೂ ಆ ಕೆ ಅವರಿಗೆ ಮನವಿಯನ್ನು ಮಾಡುವುದಾಗಿರಲಿ, ಏನಾದರೂ ಪ್ರಾಬ್ಲಮ್ಸ್ ಅವ್ರಿಗೆ ಆಗ್ತಾಯಿದ್ರೆ, ಸಾಕಷ್ಟು ಅಭ್ಯರ್ಥಿಗೆ ಆಗ್ತಾಯಿದ್ರೆ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮುಗಿದ ನಂತರ KE 2 ರಿಂದ 3 ದಿನ ಕಾಲ ಕರೆಕ್ಷನ್ ವಿಂಡೋ ನೀಡುವ ಸಾಧ್ಯತೆ ಇರುತ್ತೆ. ಅಲ್ಲಿವರೆಗೆ ನಾವು ಕಾಯಬೇಕು. ಅದೇ ರೀತಿ ಗ್ಯಾರಂಟಿ ಇಲ್ಲ, ಯಾವುದೇ ರೀತಿ ಎಡಿಟ್ ಆಪ್ಷನ್ ಕೊಡ್ತೀನಿ ಅಂತ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಏನಾದರೂ ಸಾಕಷ್ಟು ಅಭ್ಯರ್ಥಿಗಳದ್ದು ಏನಾದರೂ ತಪ್ಪಾಗಿದ್ದರೆ ಕೊಡಬಹುದು, ಇದು ಸಾಧ್ಯತೆ ಇರಬಹುದು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ತೀರಾ ದೊಡ್ಡ ತಪ್ಪುಗಳಾದರೆ, ಅಂದರೆ ಜಿಲ್ಲೆ ಬದಲಾವಣೆ, ಕೆಟಗರಿ ತಪ್ಪು, ಕರೆಕ್ಷನ್ ವಿಂಡೋ ಸಿಗದಿದ್ದರೆ ಹೊಸದಾಗಿ ಮತ್ತೊಂದು ನಿಖರವಾದ ಅರ್ಜಿ ಸಲ್ಲಿಸು ಸೂಕ್ತ. ಆದರೆ ನೀವು ಕೊನೆಯಾಗಿ ಸಲ್ಲಿಸಿದ ಅರ್ಜಿಯನ್ನೇ ಮಾನ್ಯವಾಗಿ ಇಟ್ಕೊಳ್ತಾರೆ. ಅಂದರೆ ಈಗಾಗಲೇ ಒಂದೇ ಅಪ್ಲಿಕೇಶನ್ ಸಬ್ಮಿಟ್ ಅವಕಾಶ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಇನ್ನೊಂದು ಸಲ ಅಪ್ಲಿಕೇಶನ್ ಎರಡನೇ ಬಾರಿ ಆಯ್ಕೆಗಳು ಅವಕಾಶವನ್ನು ಕೊಟ್ಟರೆ, ಎರಡನೇ ಅಪ್ಲಿಕೇಶನ್ ಏನಾಗ್ತಿರಲ್ಲ, ಯಾವ ಡಿಸ್ಟ್ರಿಕ್ಟ್ ಆಗ್ತಿರಲ್ಲ, ಅದೇ ಒಂದು ಕೊನೆಯದಾಗಿರುತ್ತೆ. ಬಟ್ ಇದನ್ನು ಯಾವುದೇ ರೀತಿಗೆ ಕೊಟ್ಟಿಲ್ಲ, ಎಡಿಟ್ ಆಪ್ಷನ್ಸ್ ಇಲ್ಲ. ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೀನಿ, ಎಡಿಟ್ ಆಪ್ಷನ್ ಇಲ್ಲ. ಪ್ರಮುಖವಾಗಿ 4ನೇ ಒಂದು ಸಮಸ್ಯೆ ಏನಂದರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ RD ನಂಬರ್ದ ಗೊಂದಲ. ಇದು 35ಕ್ಕಿಂತ ಹೆಚ್ಚು ಕಮೆಂಟ್ಗಳು ನನಗೆ ಬಂದಿದೆ. ನೋಡಿ, ಅಭ್ಯರ್ಥಿಗಳು ದೂರ ಏನಂತ ನೋಡೋದಾದರೆ, ಇಂಗ್ಲೀಷ್ ಪ್ರಮಾಣ ಪತ್ರ ನಡೆಯುತ್ತದೆ, ಹಳೆ RD ನಂಬರ್ ಹಾಕಬಹುದೇ, ಹೆಸರು ಮಿಸ್ ಮ್ಯಾಚ್ ಆದಾಗ ಏನು ಮಾಡಬೇಕು ಅಂತ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ. ನೋಡಿ, ಒಳ ಮೀಸಲಾತಿ ನಿಯಮ ಪ್ರಕಾರ SC ಅಭ್ಯರ್ಥಿಗಳಿಗೆ ಹೊಸ ಒಳ ಮೀಸಲಾತಿ ಅಂದರೆ ABC ಅಂತ ಮಾಡಿದ್ದಾರೆ. ಜಾರಿ ಆಗಿರೋದ್ರಿಂದ ಹಳೆ ಕಾಸ್ಟ್ ಸರ್ಟಿಫಿಕೇಟ್ ಅಷ್ಟಾಗಿ ಮಾನ್ಯವಾಗಿಲ್ಲ. ಈಗಾಗಲೇ SC ಅಭ್ಯರ್ಥಿಗಳು ಹಳೆಯದು ಕಾಸ್ಟ್ ಸರ್ಟಿಫಿಕೇಟ್ ಅದು ಮಾನ್ಯವಾಗುವುದಿಲ್ಲ. ತಕ್ಷಣ ನಾಡ ಕಚೇರಿಯಲ್ಲಿ ಹೋಗಿ ನೀವೇನು ಮಾಡಬೇಕು, ಅಪ್ಡೇಟ್ ಮಾಡಿಸಿ RD ಸಂಖ್ಯೆಯನ್ನು ಹೊಸದಾಗಿ ಪಡೆಯಲೇಬೇಕು. ಅದರಲ್ಲಿ ABC ಅಂತ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಹೆಸರು ಮಿಸ್ ಮ್ಯಾಚ್ ಆಗ್ತಾ ಇದೆ. ನೋಡಿ, ಇಲ್ಲಿ ಹೆಸರು ಎಷ್ಟೋ ಅಭ್ಯರ್ಥಿಗಳಿಗೆ ಮಿಸ್ ಮ್ಯಾಚ್ ಆಗ್ತಾ ಇದೆ. ಯಾವೊಂದು ರೀಸನ್ಕಂದರೆ, ನೋಡಿ, SSLC ಮಾರ್ಕ್ಸ್ ಕಾರ್ಡು RD ಸರ್ಟಿಫಿಕೇಟ್ ಅಂದರೆ ಏನು, ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ನೀವು ಹೆಸರು ಕಡ್ಡಾಯವಾಗಿ ಒಂದೇ ರೀತಿಯಾಗಿರಬೇಕು, ಇಲ್ಲದಿದ್ದರೆ ಅದು ಎರರ್ ಬಂದುಬಿಡುತ್ತೆ. ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡು ಮತ್ತು ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನೇಮ್ ಒಂದೇ ಇದ್ದರೆ ಯಾವುದೇ ರೀತಿ ಎರರ್ ಬರೋದಿಲ್ಲ. ಇದು ಒಂದು ಪ್ರಾಬ್ಲಮ್, ಸಾಕಷ್ಟು ಅಭ್ಯರ್ಥಿಗಳಿಗೆ ಡೌಟ್ಸ್ ಇರ್ಬೋದು. ನೋಡಿ, ಇಂಗ್ಲೀಷ್ ಸರ್ಟಿಫಿಕೇಟ್ ಇದು ಸಾಕಷ್ಟು ಅಭ್ಯರ್ಥಿಗಳ ಕಮೆಂಟ್ ಆಗಿರುತ್ತೆ. ನೋಡಿ, ನಮ್ಮ ಇಂಗ್ಲೀಷ್ ಸರ್ಟಿಫಿಕೇಟ್ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ಅಪ್ಲೋಡ್ ಮಾಡ್ಬೋದಾ ಅಥವಾ ಆ ಒಂದು ಡೀಟೇಲ್ಸ್ ನೀಡ್ಬೋದಾ ಅಂತ ಸಾಕಷ್ಟು ಅಭ್ಯರ್ಥಿಗಳಿಗೆ ಕೇಳಿದ್ದಾರೆ. ಇದು ರಾಜ್ಯ ಸರ್ಕಾರದ ಹುದ್ದೆ ಆಗಿರೋದ್ರಿಂದ ಕಡ್ಡಾಯವಾಗಿ ಕನ್ನಡದ ಪ್ರಮಾಣ ಪತ್ರ ಡೀಟೇಲ್ಸ್ ನಮೂದಿಸುವುದು ಸೂಕ್ತ. ಅಂದರೆ ನೀವು ಈಗ ಇಂಗ್ಲೀಷ್ ಈಗಾಗಲೇ ನೀಡಿದ್ದೀರಾ, ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಏನಿಲ್ಲ. ಬಟ್ ನೀವು ಕನ್ನಡದಲ್ಲಿ ಏನಾದರೂ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದರೆ ಅದು ಬೆಸ್ಟ್ ಆಪ್ಷನ್ನು. ಇವರು ಯಾವುದೇ ರೀತಿಯಾಗಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿಲ್ಲ, ಕನ್ನಡದೇ ಮಾಡಿ ಅಂತ ಏನೂ ಮೆನ್ಷನ್ ಮಾಡಿಲ್ಲ. ಬಟ್ ನೀವು ಕನ್ನಡದಲ್ಲೇ ಇದ್ದಿದ್ದು ಮಾಡಿದರೆ ನಿಮಗೆ ಬೆಸ್ಟ್ ಆಪ್ಷನ್ನು. ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಇಂಗ್ಲೀಷ್ನಲ್ಲಿರುವ ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ದಾರೆ, ಆದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಮುಂದಿನ ಅಭ್ಯರ್ಥಿಗಳು ಆದಷ್ಟು ಕನ್ನಡದಲ್ಲಿರುವಂಥ ಕಾಸ್ಟ್ ಸರ್ಟಿಫಿಕೇಟ್ ಇನ್ಫಾರ್ಮೇಷನ್ ಆದಷ್ಟು ನೀಡ್ಕೊಳ್ಳಿ. ಇದು ಸಾಕಷ್ಟು ಅಭ್ಯರ್ಥಿಗಳ ಒಂದು ಸಮಸ್ಯೆ ಆಗಿದೆ. ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ. ಸಮಸ್ಯೆ 5ರಲ್ಲಿ ಫೋಟೋ ಮತ್ತು ಸಹಿ ಅಪ್ಲೋಡ್ ಸಮಸ್ಯೆ. ಇದು ಸಾಕಷ್ಟು ಕಮೆಂಟ್ಸ್ಗಳು ನನಗೆ ಬಂದಿದೆ. ನೋಡಿ, ಈ ಒಂದು ಫೋಟೋ ಸಿಗ್ನೇಚರ್ನಲ್ಲಿ ಏನು ಒಂದು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ, ಪ್ರೊಸೀಡ್ ಇಮೇಜ್ ಈಸ್ ಟು ಲಾರ್ಜ್, ಫೈಲ್ ನೇಮ್ ಟು ಲಾಂಗ್ ಎರರ್ ಬರುವುದು ಮತ್ತು ಫೋಟೋ ಸೇವ್ ಆಗಿರುವುದು ಒಂದು ಪ್ರಮುಖ ಅಭ್ಯರ್ಥಿಗಳ ದೂರಾಗಿದೆ. ಇದಕ್ಕೆ ಏನು ಪರಿಹಾರ ಇದೆ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ನೋಡಿ, ಫೈಲ್ ನೇಮ್ ಸಮಸ್ಯೆ. ಈ ಒಂದು ಫೈಲ್ ನೇಮ್ ಸಮಸ್ಯೆ ಏನಂದರೆ, ಫೋಟೋ ಮತ್ತು ಸಹಿ ಏನು ನೀವು ಕ್ರಾಪ್ ಮಾಡಿ ಇಟ್ಕೊಂಡಿರ್ತಿರಲ್ಲ, ಅದರಲ್ಲಿ ನೇಮ್ನಲ್ಲಿ ಯಾವುದೇ ಸ್ಪೇಸ್ ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ ಇರಬಾರ್ದು. ಅದನ್ನು ಕೇವಲ ಫೋಟೋದಲ್ಲಿ ರಿನೇಮ್ ಏನಿರಬೇಕು, ಫೋಟೋ JPG ಅಂತ ಇರಬೇಕು, ಸಿಗ್ನೇಚರ್ JPG ಅಂತ ಅಷ್ಟೇ ರಿನೇಮ್ನ ಮಾಡ್ಕೊಳ್ಳಿ, ಆವಾಗ ಇದು ಅಪ್ಲೋಡ್ ಆಗುತ್ತೆ. ಇದಾದ ತಕ್ಷಣ ಸೈಜ್ ನಿಯಮ. ಈಗಾಗಲೇ ಫೋಟೋ ಸಹಿ ಕಡ್ಡಾಯವಾಗಿ 100 KB ಒಳಗೆ ಇರಬೇಕು. ಈಗಾಗಲೇ ನಾನು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ, 100 KB ಒಳಗೆ ನಿಮ್ಮದು ರಿಸೈಜನ್ನು ಮಾಡ್ಕೊಳ್ಳಿ, ಇಷ್ಟೇ ಸಿಂಪಲ್ ಆಗಿರುತ್ತೆ. ಇದಾದ ತಕ್ಷಣ ಆನ್ಲೈನ್ ಇಮೇಜ್ ರಿಸೈಜ್ ಟೂಲನ್ನು ಸರಿಯಾಗಿ ಫಿಕ್ಸಲ್, ಇದು ಕಂಪಲ್ಸರಿ ಆಗಿರುತ್ತೆ. ಇದು ಟೂ ಲಾರ್ಜ್ ಅಂತ ಯಾಕೆ ಬರುತ್ತೆ ಗೊತ್ತಾ, ಇದು ಈಗಾಗಲೇ ನಾನು ಕೊಟ್ಟಿದ್ದೆ. ಟು ಲಾರ್ಜ್ ದ ಪ್ರೊಸೀಡ್ ಅಂತ ಬರುತ್ತಲ್ಲ, ಅದು ಯಾವ ರೀಸನ್ಕಂದರೆ ಇದೇ ಒಂದು ಸೈಜ್ ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಯಾವುದೇ ರೀತಿ ಅದು ಬರೋದಿಲ್ಲ. ಇದನ್ನು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ, ವಿಡಿಯೋದಲ್ಲಿ ನೋಡ್ಕೊಳ್ಳಿ. 45 ಮಿಲಿಮೀಟರ್ ಇದನ್ನು ಯಾವ ರೀತಿ ರಿಸೈಜ್ ಮಾಡ್ಕೊಳ್ಬೇಕಂತ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ, ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಇದಾದ ತಕ್ಷಣ ಪ್ರಾಬ್ಲಮ್ ನಂಬರ್ 6, ಇದು ಒಂದು ಆದಷ್ಟು ಕಮೆಂಟ್ಸ್ಗಳು ಬಂದಿದ್ದಾವೆ.
ಆಧಾರ್ ಮತ್ತು KYC ಸಮಸ್ಯೆ ಬರ್ತಾ ಇದೆ ಸಾಕಷ್ಟು ಅಭ್ಯರ್ಥಿಗಳಿಗೆ. ಇದು ಯಾರಿಗೆ ಬರ್ತಾ ಇದೆ ಅಂದರೆ ವಿವಾಹಿತ ಮಹಿಳೆಯರಿಗೆ ಹೆಸರು ಬದಲಾವಣೆಯಿಂದ ಅದು ಆಧಾರ್ ಕಾರ್ಡ್ ಮಿಸ್ಮ್ಯಾಚ್ ಆಗ್ತಾ ಇದೆ. ಬಟ್ ನಿಮ್ಮ ಆಧಾರ್ ಕಾರ್ಡ್ ಚಲ್ತಿರುವ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿದ್ದರೆ OTP ಬರೆದಿದ್ದರೆ ನೆಟ್ವರ್ಕ್ ಸಮಸ್ಯೆ ಇರ್ಬೋದು. ಸ್ವಲ್ಪ ಸಮಯದ ನಂತರ ನೀವು ಪ್ರಯತ್ನ ಮಾಡಿ. ಆದರೆ ವಿವಾಹಿತ ಮಹಿಳಾ ಆಧಾರ್ ಕಾರ್ಡ್ನಲ್ಲಿ ಮತ್ತು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಅವ್ರದ್ದು ಹೆಸರು ಬದಲಾವಣೆ ಆಗಿರುತ್ತೆ. ಅಂಥ ಅಭ್ಯರ್ಥಿಗಳದ್ದು ಎರರ್ ಬರ್ತಾ ಇದೆ. ಆದಷ್ಟು ಟ್ರೈ ಮಾಡಿ, ಬಂದರೂ ಬರ್ಬೋದು. ಬಟ್ ಏನಾದರೂ ನೀವು ತಿದ್ದುಪಡಿ ಮಾಡೋದಿದ್ದರೆ ಮಾಡಿಸ್ಕೊಂಡು ಆಮೇಲೆ ಆ ಒಂದು ಡಾಕ್ಯುಮೆಂಟ್ಸ್ ಅಥವಾ ಒಂದು ಡೀಟೇಲ್ಸ್ನ ನೀಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಪ್ರಮುಖ ಒಂದು ಸಮಸ್ಯೆ ಆಗಿರುವುದು 7th ಒನ್, ಇತರೆ ಪ್ರಮುಖ ಗೊಂದಲ ಸಣ್ಣ ಸಂಖ್ಯೆಯ ದೂರುಗಳು ನನಗೆ ಬಂದಿದೆ. ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಬಂದಿದೆ. ಅದರ ಪ್ರಕಾರ ನಾನು ಇಲ್ಲಿ ಪ್ರಾಬ್ಲಮ್ಸ್ನ ಇಲ್ಲಿ ನೋಡ್ತಾ ಇದ್ದೀನಿ. ನೋಡಿ, ಏನು ಸಣ್ಣ ಪ್ರಾಬ್ಲಮ್ಸ್ ಇದಾವೆ ಅಂದರೆ 2026 ಬ್ಯಾಚ್ PUC ಮಾರ್ಕ್ಸ್ ಸಿಗುತ್ತಿಲ್ಲ. ಏಕೆಂದರೆ 2026 ಬ್ಯಾಚ್ನಲ್ಲಿ PUC ಅವರು ಏನು ಪಾಸ್ ಆಗಿದ್ದಾರೆ ಅಂಥ ಅಭ್ಯರ್ಥಿ ಡಾಟಾ ಬರ್ತಾ ಇಲ್ಲ ಅಂತ ಅಂತಿದ್ದಾರೆ. ನೋಡಿ, ಇತ್ತೀಚೆಗೆ ಪಾಸ್ ಆದವರು ಡೇಟಾ ವೆಬ್ಸೈಟ್ನಲ್ಲಿ ಇನ್ನೂ ಸಂಪೂರ್ಣವಾಗಿ ಅಪ್ಡೇಟ್ ಆಗಿದ್ದಲ್ಲಿ ಎರರ್ ಬರ್ತಿರ್ಬೋದು. ಬಟ್ ನೀವು KE ಇಲಾಖೆ ಇದನ್ನು ಶೀಘ್ರದಲ್ಲಿ ಸರಿಪಡಿಸಲಿದೆ. 1 ಅಥವಾ 2 ದಿನ ಕಾಯ್ದು ನೀವು ಆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಮತ್ತು ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ನೀವೇನಾದರೂ ಅರ್ಜಿ ಸಲ್ಲಿಸ್ಬೋದಾ ಅಂತ ಹೇಳೋದಾದರೆ, ನೋಡಿ, ಇಲ್ಲ, ನಿಯಮಾವಳಿ ಪ್ರಕಾರ ಅಭ್ಯರ್ಥಿಯು ಕೇವಲ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸುವ ಅವಕಾಶವನ್ನು ಮಾತ್ರ ಕೊಟ್ಟಿದ್ದಾರೆ. ಇನ್ನೊಂದು ಜಿಲ್ಲೆಗೆ ಹಾಕುವಂಥ ಅವಕಾಶವನ್ನು ಅವರು ಮಾಡಿಕೊಟ್ಟಿಲ್ಲ. ನೋಡಿ, ಇದಾದ ತಕ್ಷಣ ಕೊನೆಯದಾಗಿ ಒಂದು ಕಮೆಂಟ್ಸ್ ಬಂದಿದೆ ನನಗೆ. ನೋಡಿ, ರಿಜಿಸ್ಟ್ರೇಷನ್ ನಂಬರ್ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಮಾಡಿದ್ದಾರೆ. ನೋಡಿ, PUC ಅಥವಾ SLC ಬೋರ್ಡ್ ಆಯ್ಕೆ ಮಾಡುವಾಗ ಸರಿಯಾದ ವರ್ಷ ಮತ್ತು ರಿಜಿಸ್ಟ್ರೇಷನ್ ನಂಬರನ್ನು ಯಾವುದೇ ಸ್ಪೇಸ್ ಇಲ್ಲದೆ ನೀವು ನಮೂದಿಸಿದರೆ ಸರಿಯಾದ ಇನ್ಫಾರ್ಮೇಷನ್ ಅಥವಾ ಸಬ್ಮಿಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಒಂದು PDF ಫಾರ್ಮ್ಯಾಟ್ನಲ್ಲಿ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಏನೇನು ಮೆಸೇಜ್ ಅಥವಾ ಒಂದು ಪ್ರಾಬ್ಲಮ್ಸ್ ಬಂದಿದ್ದಾವೆ ಪ್ರತಿಯೊಂದನ್ನು ಅನಲೈಸ್ ಮಾಡಿ ನಾನು ಪ್ರತಿಯೊಂದು PDF ಫಾರ್ಮ್ಯಾಟ್ನಲ್ಲಿ ನಾನು ತೆಗೆದುಕೊಂಡು ಬಂದು ನಿಮಗೆ ಅದಕ್ಕೆ ಪರಿಹಾರ ಆಗಿರ್ಬೋದು, ಆ ಸಮಸ್ಯೆ ಏನಿದೆ ಅಂತ ಇರ್ಬೋದು, ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೀನಿ. ಇನ್ ಕೇಸ್ ಇದನ್ನೂ ಬಿಟ್ಟು ಇನ್ನೂ ಪ್ರಾಬ್ಲಮ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೇಕಾದರೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ನೋಡಿ, ಆದಷ್ಟು ಏನು ಕಮೆಂಟ್ಸ್ ಬಂದಿದೆ ಅಂದರೆ ನಮಗೆ ಅಪ್ಲಿಕೇಶನ್ ID ಬರ್ತಾ ಇಲ್ಲ ಅಂಥ ಅಭ್ಯರ್ಥಿಗಳು 6th ಸ್ಟೆಪ್ನಲ್ಲಿ ನೀವು ಹೋಗಿ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ IDಯನ್ನು ತೆಗೆದುಕೊಳ್ಳಿ. ಈ ರೀತಿಯಾಗಿ ನಾನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಇರುವಂಥ ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.